ಬಿಗ್ ಬಾಸ್ ಸೀಸನ್ 12 ಈ ಒಂದು ಕಾರ್ಯಕ್ರಮ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಎಲ್ಲರೂ ಕೂಡ ಕಾಯ್ತಾ ಇದ್ರು. ಹಾಗೆ ಸ್ಟಾರ್ಟ್ ಆಗಿ 2 ವಾರ ಕೂಡ ಆಯಿತು. ಅದರೊಳಗಡೆ ಇರೋಂಥ ಸ್ಪರ್ಧಿಗಳು ಯಾರ್ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತ ಕೂಡ ನೋಡಿದ್ದು ಆಯಿತು. ಈ ಒಂದು ಆಟದಲ್ಲಿ ಜಂಟಿ ಹಾಗೂ ಒಂಟಿ ಅಂತೇಳಿ 2 ರೀತಿಯಲ್ಲಿ ಡಿವೈಡ್ ಮಾಡಿ ಒಂದು ಸ್ಪರ್ಧಿಗಳನ್ನ ಬಿಗ್ ಬಾಸ್ ರೂಮ್ ಒಳಗಡೆ ಬಿಟ್ಟಿದ್ದು ಆಯಿತು. ಆದರೆ ಇದರಲ್ಲಿ ತುಂಬ ಹೈಲೈಟ್ ಆಗಿದ್ದು ಯಾರಪ್ಪ ಅಂದರೆ ಸ್ಪಂದನ ಮೇಡಮು ಮತ್ತು ಗಿಲ್ಲಿ ನಟ ಅವರು. ಆದರೆ ಈ ಪ್ರೋಗ್ರಾಮು ಸ್ಟಾರ್ಟ್ ಆಗಕ್ಕೆ ಮುಂಚೆನೇ ವೇದಿಕೆ ಮನೇಲಿ ಬಂದಾಗ ಮಲ್ಲಮ್ಮ ಅವ್ರನ್ನ ಕೇಳಿದ್ರು ಸುದೀಪ್ ಸರ್, ಏನಕ್ಕೋಸ್ಕರ ಬಂದಿದ್ದೀರಿ ಇದಕ್ಕೆ ಅಂತ ಹೇಳಿ. ಅದಕ್ಕೆ ಅವ್ರು ಹೇಳಿದ್ದು ಬಿಗ್ ಬಾಸ್ ಅಂದ್ರೇನೆ ಜಗಳ ಆಡೋಕ್ಕೆ ಸಹ ಅದಕ್ಕೆ ಬಂದಿದ್ದೀನಿ ಅಂತ. ಸೊ ಇವ್ರಿಗೆ ಅರ್ಥ ಆಯಿತು ಬಿಗ್ ಬಾಸ್ ಅಂದ್ರೇನೆ ಒಳಗಡೆ ಎಲ್ಲರ ಜೊತೆ ಜಗಳ ಆಡಬೇಕು ಅಂತ. ಆದರೆ ಮಿಕ್ಕಿರೋಂಥ ಕಂಟೆಸ್ಟೆಂಟ್ಗೆ ಯಾರಿಗೂ ಕೂಡ ಅರ್ಥ ಆಗಲಿಲ್ವೇನೋ, ಅದಕ್ಕೋಸ್ಕರವಾಗಿ ಬರೀ ಗಿಲ್ಲಿ ನಟ ಅವರು ಮತ್ತು ಸ್ಪಂದನ ಅವ್ರು ಮಾತ್ರನೇ ಜಗಳ ಆಡ್ತಾ ಇದ್ರು. ಮಿಕ್ಕಿದವ್ರೆಲ್ಲರೂ ಕೂಡ ಅವ್ರವ್ರ ಪಾಡ್ಗೆ ಅವ್ರು ಸೈಲೆಂಟಾಗಿ ಇರ್ತಾಯಿದ್ರು. ಇದರಿಂದಾಗಿ ಬಿಗ್ ಬಾಸ್ ಶೋ ಒಂದು ರೀತಿಯಲ್ಲಿ ಶೋ ಅಂತಲೇ ಅನ್ನಿಸ್ತಿಲ್ಲ. ಮಲ್ಲಮ್ಮ ಅವ್ರು ಹೇಳ್ದಂಗೆ ಜಗಳ ಆಡಿದ್ರೇ ಬಿಗ್ ಬಾಸ್ ಶೋ ಅಂತ ಅನ್ಸ್ಕೊಳ್ಳೋದು ಅಂತ ಎಲ್ಲರಿಗೂ ಗೊತ್ತಿರೋ ಅಂಥದ್ದು. ಬಿಗ್ ಬಾಸ್ ಶೋ 1 ವಾರ ಸೈಲೆಂಟಾಗಿ ಇದೇ ರೀತಿಯಾಗಿ ನಡ್ಕೊಂಡು ಹೋಗ್ತಾ ಇದ್ರು ಕೂಡ ಮಧ್ಯದಲ್ಲಿ ರಕ್ಷಿತಾ ಅವ್ರನ್ನ ಎಲಿಮಿನೇಟ್ ಮಾಡಲಾಗುತ್ತೆ. ಅವ್ರಿಗೆ ಏನಕ್ಕೆ ಅನ್ನೋದೇ ಗೊತ್ತಾಗಲಿಲ್ಲ. ಸಡನ್ನಾಗಿ ಎಲಿಮಿನೇಟ್ ಆಗಿದ್ದರಿಂದ ಅವ್ರಿಗೆ ತುಂಬಾ ಕೋಪ ಬಂತು. ಆದರೆ ಇವ್ರನ್ನ ಮತ್ತೆ ವೈಟ್ ಕಾರ್ಡ್ ಎಂಟ್ರಿ ಅಂತ ಹೇಳಿ ಮತ್ತೆ ಬಿಗ್ ಬಾಸ್ ಮನೆಗೆ ಕರ್ಕೊಂಬಂದಾಗ ಅವ್ರಿಗೆ ತುಂಬಾ ಕೋಪ ಬಂದಿತ್ತು ಎಲ್ಲರ ಮೇಲೂ. ಎಲ್ಲರೂ ನಾನು ಆಚೆ ಹಾಕ್ಬಿಡ್ತೀನಿ, ನನ್ನನ್ನು ರೀಸನ್ನೇ ಇಲ್ಲದೇನೆ ನನ್ನನ್ನು ಹೊರಗಡೆ ಹಾಕಿದ್ರು ಅಂತೇಳಿ ಕೋಪದಲ್ಲಿ ಮಾತಾಡ್ತಾ ಇದ್ದಾರೆ. ಅವ್ರ ಕೋಪನೋ ಶಾಪನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಬಿಗ್ ಬಾಸಲ್ಲಿ ಒಳಗಡೆ ಇದ್ದಂಥ ಎಲ್ಲ ಕಂಟೆಸ್ಟೆಂಟ್ಗಳು ಕೂಡ ಹೊರಗಡೆ ಬಂದರು. ಅಂದರೆ ಬಿಗ್ ಬಾಸ್ಗೆ ಲಾಕ್ ಮಾಡಲಾಯಿತು ಕೆಲವೊಂದು ಕಾರಣಗಳಿಗೋಸ್ಕರವಾಗಿ. ನನಗೆ ಬಿಗ್ ಬಾಸ್ ಸ್ಪರ್ಧಿಯಾಗಿ ಇರುವಂಥ ಎಲ್ಲ ಅರ್ಹತೆಗಳು ಕೂಡ ಇದ್ದರೂ ಕೂಡ ನನ್ನ ಹೊರಗಡೆ ಹಾಕಿದ್ದಾರೆ, ಅಂದರೆ ಎಲಿಮಿನೇಟ್ ಮಾಡಿದ್ದಾರೆ. ಆದರೆ ಅವ್ರಿಗೆಲ್ಲ ಏನು ಅರ್ಹತೆ ಇದೆ ಹಂಗೆ ನೋಡಿದ್ರೆ ಅವರು ಎಲ್ಲರೂ ಅವ್ರಿಗೆ ಯಾವುದೇ ರೀತಿಯ ನನ್ನನ್ನು ಹೊರಗಾಕುವಂಥ ರೈಟ್ಸ್ ಇಲ್ಲ ಅಂತ ಹೇಳಿ ಇಲ್ಲಿ ರಕ್ಷಿತಾ ಅವರು ತುಂಬಾ ಕೋಪ ಮಾಡಿಕೊಂಡು ಸುದೀಪ್ ಸರ್ ಹತ್ರ ವೈಲ್ಡ್ ಕಾರ್ಡ್ ಎಂಟ್ರಿನಲ್ಲಿ ಬಂದಾಗ ಹೇಳ್ತಾರೆ, ಈ ಬಿಗ್ ಬಾಸ್ ಮನೆ ಜಾಗ ಏನಿದೆ ಅಲ್ಲಿ ಹೊರಗಡೆ ಹೋಗುವಂಥ ಗಲೀಜನ್ನ ನೀರನ್ನ ಫಿಲ್ಟ್ರ್ ಮಾಡೋದಾಗಲಿ ಅಥವಾ ಅಲ್ಲಿ ಬೀಳುವಂಥ ಗಲೀಜು ಕಸನಾಗಲ ಸಪ್ರೇಟ್ ಮಾಡೋದಾಗಲಿ ಯಾವುದಕ್ಕೂ ಕೂಡ ಇವರು ಕ್ರಮ ಕೈಗೊಂಡಿಲ್ಲ. ಹೆಂಗೆ ಅಂದರೆ ಹಂಗೆ ಗಲೀಜಾಗೆ ಆಗ್ತಾ ಇದ್ದಾರೆ, ಇದರಿಂದ ಪೊಲ್ಯೂಷನ್ ಆಗ್ತಾ ಇದೆ ಅಂತ ಹೇಳಿ ಬಿಗ್ ಬಾಸ್ ಮನೆಗೆ ಬೀಗವನ್ನು ಹಾಕ್ಸಿದ್ರು. ಇದ್ರ ಬಗ್ಗೆ ಸುದೀಪ್ ಸರ್ ಕೂಡ ಬೇಜಾರು ಮಾಡಿಕೊಂಡು ಕೆಲವೊಂದು 2 ಮಾತುಗಳನ್ನು ಆಡಿದ್ರು. ಯಾವತ್ತೂ ಯಾರಿಗೂ ಕೂಡ ಬಿಗ್ ಬಾಸ್ ಮನೇನ ಬೀಗ ಹಾಕ್ಸೋದಕ್ಕೆ ಸಾಧ್ಯನೇ ಇಲ್ಲ, ಮತ್ತೆ ಓಪನ್ ಆಗೇ ಆಗುತ್ತೆ ಅಂತ ಹೇಳಿ.